ಹಾಯ್ ಹಲೋ ನಮಸ್ಕಾರ. ಸಿಹಿ ಮನೆಗೆ ಸ್ವಾಗತ. ಮಸಾಲೆ ದೋಸೆ ವಿಡಿಯೋ, ಹೂಕೋಸು ಗ್ರೇವಿ ಮಾಡುವ ವಿಡಿಯೋ, ಇವೆರಡು ವಿಡಿಯೋ ಇದೆ ನೋಡಿ. ಸ್ವಲ್ಪ ನೀರಿಟ್ಟಿದ್ದೀನಿ, ಸ್ವಲ್ಪ ಸಾಲ್ಟ್ ಹಾಕಿ ಬಿಸಿನೀರು ಕಾದ್ಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿನೂ ಹಾಕಿದ್ದೀನಿ. ಚೆನ್ನಾಗಿ ಮಳ್ಳದ್ಮೇಲೆ ನಾವು ಸ್ವಲ್ಪ ಮಳ್ಳಕ್ಕೆ ಅಂತ ಪ್ಲೇಟ್ ಮುಚ್ಚಿ ಇಟ್ಟಿದ್ದೀನಿ. ಈಗ ಮಳ್ಳದ್ಮೇಲೆ ಪ್ಲೇಟ್ ತೆಗ್ದಿದ್ದೀನಿ. ಒಂದು ಸ್ವಲ್ಪ ಬೆಚ್ಚಗಾಗಬೇಕು. ಇದಾದಮೇಲೆ ಹೂಕೋಸು ಎಲ್ಲ ಸುಲಿದು ಬಿಡಿಸಿಟ್ಕೊಂಡಿರೋದೆಲ್ಲ ಹಾಕಿ ನೀಟಾಗಿ ಕುಕ್ ಮಾಡಿ ಒಂದು 50% ಬೆಂದಿರಬೇಕು. ಇದು ಬೆಂದ ಮೇಲೆ ತೆಗೆದು ನೀರಿಂದ ಸಪ್ರೇಟ್ ಮಾಡಿ ಬಾಣಲಿಗೆ ಎಣ್ಣೆ ಇಟ್ಟು, ಎಣ್ಣೆ ಒಂಚೂರು ಬಿಸಿ ಆದಮೇಲೆ ಬೆಳ್ಳುಳ್ಳಿ, ಹಸಿಶುಂಠಿ, ಸ್ವಲ್ಪ ಈರುಳ್ಳಿ ಇದನ್ನು ಹಾಕಿ ಚೆನ್ನಾಗಿ ಚೆನ್ನಾಗಿ ತಳ ಹಿಡಿದಂಗೆ ಫ್ರೈ ಮಾಡಿದ್ಮೇಲೆ ಇದನ್ನು ಚೆನ್ನಾಗಾಗಿದೆ. ಇವಾಗೆಲ್ಲ ಸಪ್ರೇಟ್ ತಕ್ಕಂತಿದ್ದೀನಿ. ಇದನ್ನು ತಕ್ಕೊಂಡು ಆರಿದ್ಮೇಲೆ ಚೆನ್ನಾಗಿ ಗ್ರೈಂಡಿಗೆ ಹಾಕಿ ರುಬ್ಬಬೇಕು. ಇದಕ್ಕೊಂದೆರಡು ಟೊಮೊಟೊ ಮೀಡಿಯಮ್ ಸೈಜು. ಈಗ ಎಣ್ಣೆಲಿ ರುಬ್ಕೊಂಡಿದ್ವಲ್ಲ, ಅದಕ್ಕೊಂದು ಸ್ವಲ್ಪ ಎಣ್ಣೆ, ಖಾರದ ಪುಡಿ ಹಾಕಿ ಒಂಚೂರು ಫ್ರೈ ಮಾಡಿದ್ಮೇಲೆ ಹೂಕೋಸು ಹಾಕಿ ಒಂಚೂರು ಚೆನ್ನಾಗಿ ಫ್ರೈ ಮಾಡಿ ಖಾರದ ಪುಡಿ ಹಿಡಿಯೋಂಗೆ. ಇದು ಫ್ರೈ ಆದಮೇಲೆ ತೆಗ್ದಿಟ್ಕೊಂಬಿಟ್ಟು ಅದೇ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಬಿಟ್ಟಾದಮೇಲೆ ಒಂಚೂರು ಬಿಸಿ ಆದಮೇಲೆ ಸ್ಪೈಸಸ್ ಹಾಕಿ ಚಕ್ಕೆ, ಲವಂಗ, ಪಲಾವ್ ಎಲೆ ಅದು ಚೆನ್ನಾಗಿ ಫ್ರೈ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ಮೇಲೆ ಈರುಳ್ಳಿ 2 ಮೀಡಿಯಮ್ ಸೈಜ್ ಈರುಳ್ಳಿ ಹೆಚ್ಕೊಂಡಿದ್ದೀನಿ ಸಣ್ಣಗೆ. ಅದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಇದಕ್ಕೆ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಆದಮೇಲೆ ಮುಚ್ಚಿಬಿಟ್ಟು ಕುಕ್ ಆದಮೇಲೆ ನೋಡಿ ಈ ಥರ ಎಣ್ಣೆ ಎಲ್ಲ ಬಿಟ್ಟಿರುತ್ತೆ ಸೈಡಲ್ಲಿ. ಇನ್ನೊಂದು ಚೂರು ತಳ ಹಿಡಿದಂಗೆ ಫುಲ್ ಫ್ರೈ ಮಾಡಿಬಿಟ್ಟು 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಸಾಂಬಾರು ಪುಡಿ, ಒಂದು ಸ್ವಲ್ಪ ಗರಂ ಮಸಾಲ ಪುಡಿ ಇದನ್ನು ಹಾಕಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಯಿಲ್ ಬಿಡಬೇಕು. ಆ ಥರ ಮಿಕ್ಸ್ ಮಾಡಿ ಒಂಚೂರು ಕ್ಯಾಪ್ ಹಾಕಿ ಕ್ಲೋಸ್ ಮಾಡಿ ಒಂಚೂರು ಬೇಯಲಿ. ಮಸಾಲೆ ಎಲ್ಲ ನೀಟಾಗಿ ಕುಕ್ಕಾಗಿ ಎಣ್ಣೆ ಬಿಟ್ಟು ಚೆನ್ನಾಗಿರುತ್ತೆ. ನೀಟಾಗಿ ನೋಡಿ ಈ ಥರ ತಳ ಹಿಡ್ದಂಗೆ ಮಧ್ಯದಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಈಗ ಹೂಕೋಸನ್ನ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಅದಕ್ಕೆ ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಒಂದು 5 ನಿಮಿಷ ಮಸಾಲೆ ಎಲ್ಲ ಇಟ್ಕೋಬೇಕಲ್ಲ ಹೂಕೋಸಿಗೆ, ಒಂದು 5 ನಿಮಿಷ ಕುಕ್ ಮಾಡೋಕ್ಕೆ ಬಿಡಿ. ನೋಡಿ ಚೆನ್ನಾಗಿ ನೀಟಾಗಿ ಆಯಿಲ್ ಬಿಟ್ಟಿದೆ. ನೀಟಾಗಿ ತಳದಿಂದ ಫ್ರೈ ಮಾಡ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಗ್ರೇವಿ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಗ್ರೇವಿ ಹಾಕಿ ಕ್ಲೋಸ್ ಆಗಿ ಚೆನ್ನಾಗಿ ಮಳ್ಳಿದೆ ನೋಡಿ. ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ, ನೀಟಾಗಿ ಬೆಂದಿದೆ ಅಂತ. ಇದಕ್ಕೊಂದು ಸ್ವಲ್ಪ ಫೈನಲಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ಇಷ್ಟೇ ಗ್ರೇವಿ, ಹೂಕೋಸು ಗ್ರೇವಿ, ಸಿಂಪಲ್ ಗ್ರೇವಿ. ನೀವು ಮನೇಲಿ ಒಂದ್ಸತಿ ಟ್ರೈ ಮಾಡಿ, ಡೆಫಿನೆಟ್ಲಿ ನಿಮಗೆ ಇಷ್ಟ ಆಗುತ್ತೆ. ಈಗ ಮಸಾಲೆ ದೋಸೆ ಮಾಡೋಕ್ಕೆ ಏನೇನು ಬೇಕು ಅಂತ ಸ್ವಲ್ಪ ಅಕ್ಕಿ, ಸೊಸೈಟಿ ಅಕ್ಕಿ, ಒಂದು ಸ್ವಲ್ಪ ಉದ್ದಿನಬೇಳೆ, ಅದಕ್ಕೊಂದು ಸ್ಪೂನ್ ಮೆಂತೆ, ಕಡಲೆಬೇಳೆ, ಒಂದು 3 ಸ್ಪೂನು ಅಕ್ಕಿ ಒಳಗಡೆನೇ ಹಾಕ್ತೀನಿ. ನೀಟಾಗಿ ವಾಶ್ ಮಾಡ್ಕೋಬೇಕು. 3 ಸಲ ವಾಶ್ ಮಾಡ್ಕೊಳ್ಳಿ. ನೀರೆಲ್ಲ ವಾಶ್ ಮಾಡ್ಕೊಂಬಿಟ್ಟು 6 ಅವರ್ ನೆನೆಯೋಕ್ಕೆ ಬಿಡಿ. ಈಗ ಪ್ಲೇಟ್ ಮುಚ್ಚಿ ನೆನೆಯೋಕ್ಕೆ ಬಿಡ್ತಾಯಿದ್ದೀನಿ. ನೀಟಾಗಿ ನೆಂದಾದಮೇಲೆ 6 ಗಂಟೆ ಮೇಲೆ ರುಬ್ಬಿಟ್ಕೊತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ಈ ಪ್ಲೇಟ್ ತೆಗ್ದು ತೋರಿಸ್ತಿದ್ದೀನಿ. ಈ ಥರ ನೆಂದಿಟ್ಕೋಬೇಕು. ಫಸ್ಟು ಉದ್ದಿನಬೇಳೆ ರುಬ್ಕೋಬೇಕು. ನೀಟಾಗಿ ಉದ್ದಿನಬೇಳೆ ಎಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ರುಬ್ಕೊಳ್ಳಿ. ಅದು ನಾವು ಯಾವುದು ಇದಕ್ಕೆ ಹಾಕ್ತೀವಿ ಆ ತಪ್ಪಲಿಗೆ ಹಾಕಿ ರುಬ್ಬಿದ್ದಿರೋ ಮಿಶ್ರಣ ಹಾಕಿ ಆಮೇಲೆ ಅಕ್ಕಿನೂ ನೀಟಾಗಿ ರುಬ್ಕೊಂಡು ಅದರೊಳಗಡೆ ಹಾಕಿ ಲಾಸ್ಟ್ ಮೂಮೆಂಟಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಇದಕ್ಕೆ ಯಾವುದೇ ಕಾರಣಕ್ಕೂ ನೀರು ಸೇರಿಸ್ಬೇಡಿ. ಉಪ್ಪು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಈ ಥರ ಫುಲ್ಲು ಸರ್ಕಲಿಂದ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ. ಇದನ್ನು ಬೆಳಿಗ್ಗೆ ಎದ್ದು ದೋಸೆ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ನಿಮಗೆ ತೋರ್ಸೋಕ್ಕೆ ಅಂತಲೇ ವೀಡಿಯೋ ಮಾಡಿದ್ದೆ. ಚೆನ್ನಾಗಿ ಉಬ್ಬಿ ಬಂದಿದೆ. ಇವಾಗ ಗ್ಯಾಸ್ ಹಚ್ಬಿಟ್ಟು ಆಲೂಗೆಡ್ಡೆ ಬೇಯೋಕ್ಕೆ ಇಡ್ತಿದ್ದೀನಿ. ಮಸಾಲೆ ದೋಸೆಗೆ ಆಲೂಗೆಡ್ಡೆ ಪಲ್ಯ ಮಾಡೋಕ್ಕೆ ಅದಕ್ಕೊಂದು ಸ್ವಲ್ಪ ಸಾಲ್ಟ್ ಹಾಕಿ 2 ವಿಷಲ್ ಹೊಡೆಸ್ಕೋಬೇಕು. ಚೆನ್ನಾಗಿ 2 ವಿಷಲ್ ಹೊಡೆಸ್ಕೊಂಡು ಆದಮೇಲೆ ತೋರಿಸ್ತೀನಿ ನೋಡಿ. ಇವಾಗ ಹಿಟ್ಟೆಲ್ಲ ಉಕ್ಕಿ ಬಂದಿದೆ, ಅದನ್ನೆಲ್ಲ ಒರೆಸ್ಕೋಬೇಕು. ನೀಟಾಗೆಲ್ಲ ಒರೆಸಿ ಫಸ್ಟು ಉಕ್ಕಿರೋದನ್ನ ಸೌಟ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಉಕ್ಕಿದೆಯಲ್ಲ ಅದೆಲ್ಲ ಮಿಕ್ಸ್ ಆದಮೇಲೆ ಈಗ ಇದಕ್ಕೆ ನಾನು ಈ ಥರ ಮಾಡಿದ್ರೆ ಮಸಾಲೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಸ್ವಲ್ಪನೇ ಅಕ್ಕಿ ಹಿಟ್ಟು ಹಾಕಿ ಕಲಸಿಟ್ಕೊಂಡಿದ್ದೀನಿ. ನೀವು ಒಂದು ಸ್ವಲ್ಪ 2 ಕಪ್ ಅಕ್ಕಿ ಹಿಟ್ಟು ಹಾಕಿದ್ರೆ ಸಾಕು. ಈಗ ಒಂದು 5 ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ, ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ ಇದನ್ನು ಬಿಸಿನೀರಲ್ಲಿ ನೆನೆಯೋಕೆ ಇಡ್ತಿದ್ದೀನಿ.
ಈಗ ಬಿಸಿನೀರು ತಗೊಂಡು ಅದನ್ನು ಬಟ್ಲಿಗೆ ಹಾಕ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ನೆನೆಯೋಕೆ ಬಿಡ್ತೀನಿ, ಚೆನ್ನಾಗಿ ಬೆಂದಿರುತ್ತೆ ಅಂತ. ರುಬ್ಬೋಕ್ಕೆ ಚೆನ್ನಾಗಿ ಈಸಿ ಆಗುತ್ತೆ ಅಂತ. ನೋಡಿ ಒಂದು 5 ನಿಮಿಷ ಬಿಟ್ಬಿಡಬೇಕು, ಅದು ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಈಗ ಇದಕ್ಕೆ ಸಕ್ಕರೆ ನೀರು ನೆನೆಸಿಟ್ಟಿದ್ದೆ ಲೋಟದಲ್ಲಿ, ಸಕ್ಕರೆ ನೀರು ಆ್ಯಡ್ ಮಾಡ್ತಿದ್ದೀನಿ. ಆ ಕ್ರಿಸ್ಪಿನೆಸ್ ಬರುತ್ತೆ, ಗೋಲ್ಡನ್ ಕಲರ್ ಬರುತ್ತೆ ಅಂತ. ಈಗ ನೀರು ಆ್ಯಡ್ ಮಾಡಿ ಇದಕ್ಕೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅದ್ರ ಮೇಲೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಆಯಿತು. ಮಿಕ್ಸ್ ಮಾಡಿ ಇದಕ್ಕೆ ಸೋಡಾ ನಾನು ಆ್ಯಡ್ ಮಾಡಲ್ಲ, ಉಬ್ಬಿ ಬಂದಿರುತ್ತಲ್ಲ, ಸೋಡಾ ಆ್ಯಡ್ ಮಾಡೋ ಅವಶ್ಯಕತೆ ಇರಲ್ಲ. ಈಗ ಆಲೂಗೆಡ್ಡೆ ಬೇಯಿಸ್ಕೊಂಡಿದ್ದೆ 2 ವಿಷಲು. ನೋಡಿ ಎಷ್ಟು ಅಂದರೆ ತೀರಾ ಸಾಫ್ಟ್ ಇರಬಾರ್ದು, ತೀರಾ ಇದು ಇರಬಾರ್ದು, ಈ ಥರ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಬೇಯಿಸ್ಕೊಂಡ್ಮೇಲೆ ಇದನ್ನು ಸೈಡಲ್ಲಿ ಇಟ್ಟು ಈಗ ಚಟ್ನಿ ಮಾಡ್ತಿದ್ದೀನಿ. ಮೆಣಸಿನ್ಕಾಯಿ ಎಲ್ಲ ಬೇಯಿಸ್ಕೊಂಡು ಅದಕ್ಕೆ ಸ್ವಲ್ಪ ಕಡಲೆ, ಒಂದು ಸ್ವಲ್ಪ ಉಪ್ಪು, 1-2 ಎಳೆ ಬೆಳ್ಳುಳ್ಳಿ ಇದನ್ನು ಹಾಕಿ ನೀಟಾಗಿ ರುಬ್ಬಿಟ್ಕೋಬೇಕು. ಈಗ ಗ್ಯಾಸ್ ಹಚ್ಕೊಂಡು ಬಾಣಲಿ ಇಟ್ಟು, ಬಾಣಲಿ ಬಿಸಿ ಆದಮೇಲೆ ಈಗ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಅದು ಮಿಕ್ಸಿಲಿ ತೋರಿಸ್ತಿದ್ದೀನಿ. ಎಣ್ಣೆ ಹಾಕಿ ಒಂದು 3 ಸ್ಪೂನ್ ಎಣ್ಣೆ ಹಾಕಿ ಅದ್ರ ಮೇಲೆ 1 ಸ್ಪೂನು ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿದ ಮೇಲೆ ಕರ್ಬೇವಿನ ಸೊಪ್ಪು ಹಾಕಿ. ಕರ್ಬೇವಿನ ಸೊಪ್ಪು ನಿಮಗೆ ಎಷ್ಟು ಇಷ್ಟ ಆಗುತ್ತೆ ಅಷ್ಟು ಹಾಕಿ, ಅದು ಎಷ್ಟು ತಿಂತೀವೋ ಅಷ್ಟು ಒಳ್ಳೆಯದು. ಹಸಿಮೆಣ್ಸಿನ್ಕಾಯಿ ಫ್ರೈ ಆದಮೇಲೆ ಈರುಳ್ಳಿನೂ ಹಾಕಿ, ಈರುಳ್ಳಿನೂ ಚೆನ್ನಾಗಿ ಫ್ರೈ ಆಗೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಸಾಲ್ಟ್ ಹಾಕಿ, ಬೇಗ ಫ್ರೈ ಆಗುತ್ತೆ. ಸ್ವಲ್ಪ ಟೊಮೊಟೊನೂ ಆ್ಯಡ್ ಮಾಡ್ತಿದ್ದೀನಿ. ಅದು ಚೆನ್ನಾಗಿ ಫ್ರೈ ಆದಮೇಲೆ ಚೆನ್ನಾಗಿ ಕೈ ಅಲ್ಲಾಡಿಸಿದ್ರೆ ತಳ ಹಿಡಿಬಾರ್ದು ಅಂತ. ಅದಾದಮೇಲೆ ಕಾಯಿ ಆ್ಯಡ್ ಮಾಡ್ತಿದ್ದೀನಿ. ಕಾಯಿ ಹಾಕಿದ್ಮೇಲೆ ಸ್ವಲ್ಪ ಟರ್ಮರಿಕ್ ಪೌಡರ್ ಅದನ್ನು ಚೆನ್ನಾಗಿ ಹಾಕಿ ಕೈ ಆಡಿಸ್ಮೇಲೆ ನಾವು ಆಲೂಗೆಡ್ಡೆ ಬೇಯಿಸಿಟ್ಕೊಂಡಿದ್ದೆಲ್ಲ ಕಲಿಸ್ಬಿಟ್ಟು ನೀಟಾಗಿ ಅದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಇದೇ ಆಲೂಗೆಡ್ಡೆ ಪಲ್ಯ. ಸಿಂಪಲ್ಲಾಗಿ ನಾನು ಮನೇಲಿ ಮಾಡೋದು, ನೀವು ಒಂದ್ಸಲ ಟ್ರೈ ಮಾಡಿ. ಈಗ ನಾನು ದೋಸೆ ಮಾಡೋದು, ಫಸ್ಟು ತವ ಇಡ್ತಿದ್ದೀನಿ. ತವ ಇಟ್ಟು ತವ ಬಿಸಿ ಆದಮೇಲೆ ನೀರು ಹಾಕಿ ಬಟ್ಟೆಲಿ ಒರೆಸ್ಕೊತೀನಿ. ಒರೆಸ್ಕೊಂಡ್ಮೇಲೆ ನಿಮಗೆ ಎಷ್ಟು ಬೇಕು ಹಿಟ್ಟು ತಗೊಂಡು ನೀಟಾಗಿ ರೌಂಡಾಗಿ ಕಲಸಿ, ಚೆನ್ನಾಗಿ ಬರುತ್ತೆ. ನಾನು ಇದೇ ಥರ ಮಾಡೋದು. ಈ ತವಗಿಂತ ಐರನ್ ತವ ಬರುತ್ತಲ್ಲ ಅದರಲ್ಲಿ ಮಾಡಿ, ಡೆಫಿನೆಟ್ಲಿ ಚೆನ್ನಾಗಿರುತ್ತೆ. ಇದು ಅಷ್ಟು ಒಳ್ಳೆಯದಲ್ಲ ಈ ತವ ಅಂದ್ಕೊತಿದ್ದೀನಿ. ಐರನ್ ತವ ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ಅದನ್ನು ಉಪಯೋಗ್ಸೋಕ್ಕೆ ಟ್ರೈ ಮಾಡಿ. ನೋಡಿ ಇವಾಗ ನಾವು ಖಾರ ಮಾಡ್ಕೊಂಡಿದ್ನಲ್ಲ ಕೆಂಪು ಖಾರ, ಅದನ್ನು ನೀಟಾಗೆಲ್ಲ ಹಚ್ಚಿ ಎಣ್ಣೆ ಎಲ್ಲ ಹಾಕಿ ಆಲೂಗೆಡ್ಡೆ ಪಲ್ಯ ಹಾಕಿ ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಕೊಡಿ. ತುಂಬ ಟೇಸ್ಟಿಯಾಗಿ ಹೆಲ್ದಿಯಾಗಿ ಮನೆಯಲ್ಲೇ ಮಾಡೋದು, ಬೆಳಗಿನ ಕ್ವಿಕ್ ಬ್ರೇಕ್ಫಾಸ್ಟ್. ನಿಮ್ಮ ಮನೇಲಿ ಯಾರ್ಯಾರಿಗೆ ಮಸಾಲೆ ದೋಸೆ ಇಷ್ಟ ಆಗುತ್ತೋ ಅವ್ರು ನನಗೆ ಕಮೆಂಟ್ ಮಾಡಿ. ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಮಗಳಿಗೆ ಕೊಡ್ತಿದ್ದೀನಿ. ಬೆಳಗ್ಗೆ ಅವಳು ಕಾನ್ವೆಂಟಿಗೆ ಹೋಗ್ಬೇಕಲ್ಲ, ಫಸ್ಟ್ ಸ್ಟ್ಯಾಂಡರ್ಡ್, ತಿಂದು ಟೇಸ್ಟ್ ಹೇಳ್ತಾಳೆ. ಮಮ್ಮಿ ಅವಳಿಗೆ ಮಸಾಲೆ ದೋಸೆ ಅಂದರೆ ತುಂಬ ಇಷ್ಟ. ಈಗ ನಾನು ತಿಂದು ಟೇಸ್ಟ್ ನಿಮಗೆ ಹೇಳ್ತಿದ್ದೆ, ತುಂಬ ಚೆನ್ನಾಗಿರುತ್ತೆ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನಿಮ್ಮ ಸಪೋರ್ಟ್ ಹೀಗೆ